ಮೊನ್ನೆ ಗೊತ್ತಿರ್ಬೋದು ನಿಮಗೆ, ಅಲ್ಲಿ ಶಿಫ್ಟ್ ಮಾಡಿದಲ್ಲ ನಮ್ಮ ಈ ಒಂದು ಇದನ್ನು ಟಕ್ಟಿಕ್ ಬೋರ್ಡನ್ನು. ಹಾಗೆ ಇದಕ್ಕೆ ಒಂದು ಹೈಡ್ ಮಾಡಲಿಕ್ಕೆ ಏನಾದರೂ ಮಾಡುವ ಅಂತ ಇಲ್ಲಿ ಮೇಲೊಂದು ಫೋಟೋ ಹಾಕಿತ್ತು, ನೀವು ನೋಡಿರ್ಬೋದು. ಅದನ್ನು ಇದು ಕರೆಕ್ಟ್ ಆಗ್ತದೆ, ಇಲ್ಲಿಗೆ ಈಗ ಹೈಡ್ ಆಗ್ತದೆ. ಅದು ಪ್ಲೀಸ್ ಇದು ಬೇಯ್ತಾ ಉಂಟು ನಮ್ಮ ಕಾಯಿ, ಅಂದರೆ ಸ್ವಲ್ಪ ಹಣ್ಣದು. ಆಮೇಲೆ ಪೇಸ್ಟ್ ಎಲ್ಲ ರೆಡಿ ಆಗಿದೆ, ಇದನ್ನು ಹಾಕ್ಕೊಳ್ಳೋದು ಮಾತ್ರ. ಗೈಸ್ ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ. ಲಾಂಗ್ ಟೈಮ್ ನೋ ಸಿ ಅಂತ ಉಂಟಲ್ಲ ಹಾಗೆ. ಎಲ್ಲಿತ್ತು ಗೊತ್ತುಂಟ, ನನ್ನ ಅಜ್ಜಿ ಮನೆಯಲ್ಲಿ ಹೇಗೂ ಇತ್ತು. ದೂರಲ್ಲಿ ಜನ ಪುಚ್ಚೆನ್ನಾಡು ಅನ್ಬೋದಿತ್ತು. ಆಯನ ಕಳುವಣ ಜೀರಾ ಕಾಕ್ರ ತುಂಬ ಉಂಟು. 1 2 3 ಮೊನ್ನೆ ಬಾವಿಂದ ತೆಗ್ದದ್ದು ಏನಾ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವಾಗ ನನ್ನ ಒಂದು ಎಕ್ಸ್ಪೀರಿಯೆನ್ಸ್, ನನ್ನ ಸ್ಕಿನ್ನಿನ ಬಗ್ಗೆ ಒಂದು ಶೇರ್ ಮಾಡಬೇಕು ಗೈಸ್. ಇದನ್ನು ನಾನು ಇಷ್ಟರೊಳಗೆ ಶೇರ್ ಮಾಡಲಿಲ್ಲ. ಇದು ನಿಜವಾಗ್ಲೂ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್. ನನ್ನದೊಂದು 15-16 ಏಜಲ್ಲಿ ಉಂಟಲ್ಲ, ಆವಾಗ ತುಂಬ ನಮಗೆ ಏನಂತ ಹೇಳಿದರೆ ನಾವು ಚೆಂದ ಕಾಣಬೇಕಂತ ತುಂಬ ಇರ್ತದೆ. ಆ ಟೈಮಲ್ಲಿ ನಾನು ಇನ್ನೂ ಕೂಡ ನನ್ನ ಮನಸ್ಸಲ್ಲಿ ಇನ್ನೂ ಕೂಡ ನಾನು ವೈಟ್ ಆಗಬೇಕು ಅಂಥದ್ದೆಲ್ಲ ತಲೆಯಲ್ಲಿ, ಮತ್ತು ಸ್ವಲ್ಪ ಸ್ವಲ್ಪ ಸಣ್ಣ ಹೇರ್ ಇತ್ತು ಮುಖದಲ್ಲಿ. ಅದೆಲ್ಲ ಹೋಗ್ಬೇಕಂತ ಉಂಟಲ್ಲ, ನಿಮಗೆ ಹೇರ್ ರಿಮೂವಲ್ ಕ್ರೀಮ್ ಅಂತ ಸಿಗ್ತದೆ, ನಿಮ್ಗೆ ಗೊತ್ತಿರ್ಬೋದು. ಅದು ನಾನು ಕೈಗೆ ಹಾಕುವಂಥದ್ದು, ಅದರ ಹೆಸರು ನಾನು ಹೇಳುವುದಿಲ್ಲ ಇವಾಗ. ಕೈಗೆ ಕಾಲಿಗೆ ಯೂಸ್ ಮಾಡುವಂಥದ್ದು ಇರ್ತದೆ. ಅದನ್ನು ಫುಲ್ಲು ಫೇಸಿಗೆ ಹಚ್ಚಿ ಬೆಳಗ್ಗೆ ರಿಮೂವ್ ಮಾಡಿದ್ದು. ನೀವು ತಿಳ್ಕೊಳ್ಳಿ ಹೇಗೆ ಆಗಿರಬೇಕು ಬೆಳಗ್ಗೆ ಏಳುವಾಗ ಅಂತ. ಬೆಳಗ್ಗೆ ಏಳುವಾಗ ಕೈ ಫುಲ್ಲು ಮುಖದಲ್ಲಿ ಉಂಟಲ್ಲ ರ್ಯಾಷಸ್ ಆಗಿದೆ, ಅಂದರೆ ಕೆಂಪು ಕೆಂಪು ಕಲರ್ ಇದು ಎದ್ದು ಬಂದಿದೆ. ಆವಾಗ ನಮ್ಮ ಫೀಲಿಂಗ್ಸನ್ನು ಯಾರು ಕ್ಯಾರ್ ಮಾಡೋದಿಲ್ಲ. ನಮಗೆ ಎಂತ ಹೇಳುದು ಗೊತ್ತಾ, ಅವಳಿಗೆ ಚರ್ಬಿ ಇದ್ದ ಸ್ಕಿನ್ ಕೂಡ ಹಾಳು ಮಾಡಿಕೊಂಡ್ಲು, ಇಷ್ಟು ಚಂದ ಇದ್ಲು, ಹಾಗೆ ಹೀಗೆ ಅಂತ ಎಂತೆಲ್ಲ ಹೇಳ್ಕೊಳ್ತಾರೆ. ಮತ್ತೆ ನಾನೊಂದು ಎಲ್ಲೆಲ್ಲಿ ಕ್ಲಿನಿಕ್ಗೆ ಹೋಗಿದ್ದೇನಂತೇಳಿ ಲೆಕ್ಕ ಇಲ್ಲ, ಗೊತ್ತಾಯ್ತಾ. ಅದು ಕಡಿಮೆ ಆಗಬೇಕಾದ್ರೆ ಅಷ್ಟೆಲ್ಲ ಅಲೆದಾಡಿದ್ದೇನೆ. ಈಗಿನ ಎಷ್ಟೋ ಜನ ಆ ಒಂದು ಸಮಸ್ಯೆ ಫೇಸ್ ಮಾಡ್ತಾ ಇರ್ಬೋದು ನೀವು. ಅಂದರೆ ಈಗ ನಮಗೆ ಕರೆಕ್ಟ್ ಗೈಡ್ ಮಾಡೋರು ಇರುವುದಿಲ್ಲ, ನಮ್ಮದು ಸ್ಕಿನ್ ಹಾಳಾಗಿರ್ತದೆ. ಯಾರ್ಯಾರು ಹೇಳಿದ್ರು ನಾವು ಏನೆಲ್ಲ ಡಯಟ್ ಮಾಡಿಕೊಂಡು ನೀರು ಕುಡ್ಕೊಂಡು ಅವಳಿಗೆ ಕಡಿಮೆ ಆಗಿದೆ ಅದನ್ನು ತಂದು ನಾವು ಯೂಸ್ ಮಾಡಿಕೊಂಡು ಅಂಥದ್ದೆಲ್ಲ ಮಾಡಿದರೆ ಕಡಿಮೆ ಆಗೋದಿಲ್ಲ ಗೈಸ್. ನಾನು ಅಷ್ಟು ಟೈಮ್ ಹಾಳು ಮಾಡಿದ್ದೀನಲ್ಲ, ಅದು ಈಗಿನ ಜನ್ರೇಷನ್ ಅವರು ಮಾಡುವಂಥ ಅಗತ್ಯ ಇಲ್ಲ. ಯಾಕಂದರೆ ಇವಾಗ ಒಂದು ಸ್ಕಿನ್ ಡಾಕ್ಟರ್ ಅಲ್ಲಿ ಗಲ್ಲಿಯಲ್ಲಿ ಇದ್ದಾರೆ. ನೀವು ಹೋಗಿ ಡೈರೆಕ್ಟ್ ಅವರನ್ನು ಮೀಟ್ ಆಗಿ ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಸರಿ ಮಾಡ್ಕೊಳ್ಬೋದು. ಡಾಕ್ಟರ್ ಹತ್ರ ಯಾರು ಹೋಗ್ತಾರೆ, ಅವರು ಹೇಗಿರ್ತಾರೋ ಏನೋ, ಎಷ್ಟು ಫೀಸ್ ತಗೊಳ್ತಾರೋ ಏನೋ, ಅಂಥದ್ದೆಲ್ಲ ತಲೆಯಲ್ಲಿದ್ದವರಿಗೆ ಇವತ್ತು ನಾನು ಹೇಳೋದೊಂದು ವಿಷಯ. ತುಂಬ ಸಲ ನಾನು ನನ್ನ ಈ ಬ್ಲಾಗಲ್ಲಿ ಹೇಳಿದ್ದೇನೆ. ಅದೆಂತ ಹೇಳಿದರೆ ಕ್ಯೂರ್ ಆ್ಯಪ್ ಅಂತ ಗೈಸ್. ಇದು ನೀವು 100% ಟ್ರಸ್ಟೆಡ್ ಆ್ಯಪ್. ಮೊದಲದು ಕ್ಯೂರ್ ಸ್ಕಿನ್ ಇತ್ತು, ಇವಾಗ ಅದು ಕ್ಯೂರ್ ಆ್ಯಪ್ ಅಂತ ಆಗಿದೆ. ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಕೂಡ ಮಾಡಿದ್ದೇನೆ, ನೀವು ಡೌನ್ಲೋಡ್ ಮಾಡಿ ಒಮ್ಮೆ ನೋಡ್ಕೊಳ್ಬೋದು. ಪರ್ಚೇಸ್ ಮಾಡದವರು ಕೂಡ ಒಮ್ಮೆ ನೋಡ್ಬೋದು. ನೋಡೋದ್ರಲ್ಲಿ ಎಂತ ಅಲ್ಲಿ ಹಣ ಕೊಡಲಿಕ್ಕಿಲ್ಲ. ಅಲ್ಲಿ ಡೌನ್ಲೋಡ್ ಮಾಡೋದ್ರಲ್ಲಿ ಇರ್ಬೋದು, ಡಾಕ್ಟರ್ ಹತ್ರ ಅಲ್ಲಿ ನೀವು ಚಾಟ್ ಮಾಡ್ಬೋದು. ಈಗ ನಮಗೆ ನಮ್ಮ ಪರ್ಸನಲ್ ವಿಷಯ ಎಲ್ಲ ಹೇಳ್ಕೊಳ್ಬೋದು. ಅಂದರೆ ಈಗ ಹುಡುಗರು ಕೂಡ ನೋಡ್ಬೋದು. ಹುಡುಗಿಯರಿಗೆ ತುಂಬ ಸಮಸ್ಯೆ ಇರ್ತದೆ, ಅದನ್ನು ಬೇರೆ ಕಡೆ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಈಗ ಕೆಲವರಿಗೆಲ್ಲ ಥೈರಾಯ್ಡ್ ಇರ್ತದೆ, PCOD ಎಂಥದ್ದೆಲ್ಲ ಸಮಸ್ಯೆ ಉಂಟು ಹುಡುಗಿಯರಿಗೆ. ಅದನ್ನು ಅವರು ಸ್ಕಿನ್ ಡಾಕ್ಟರ್ ಹತ್ರ ಹೇಳಬೇಕು, ಯಾಕಂದರೆ ಸ್ಕಿನ್ನಿನ ಮೇಲೆ ಪ್ರಭಾವ ಬೀರೋದು ಅದರಿಂದಲೇ. ಅದಕ್ಕೋಸ್ಕರ ಅಲ್ಲಿ ಡಾಕ್ಟರ್ ಹತ್ರ ಈ ವಿಷಯ ಎಲ್ಲ ಹೇಳ್ಬೋದು. ಈಗ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಇಲ್ಲ ಇವಾಗಷ್ಟೇ ಡೆಲಿವರಿ ಆಗಿದೆ, ಅಂಥದ್ದೆಲ್ಲ ಏನಾದರೂ ಮುಖದಲ್ಲಿ ಚೇಂಜಸ್ ಕಾಣ್ತಾ ಉಂಟು, ಎಂತ ಬೇಕಾದರೂ ನೀವು ಡಾಕ್ಟ್ರಲ್ಲಿ ಚಾಟ್ ಮಾಡ್ಬೋದು. ಅಲ್ಲಿ ಡೌನ್ಲೋಡ್ ಮಾಡಿದ್ಮೇಲೆ ಚಾಟ್ ಮಾಡಿದ ಮೇಲೆ ನಿಮ್ಮ ಫೋಟೋಸ್ ಕೇಳುತ್ತೆ. ಫೋಟೋ ಯಾಕಂದರೆ ನಿಮ್ಮ ಒಂದು ಸ್ಕಿನ್ನಿನ ಏನೆಲ್ಲ ಸಮಸ್ಯೆ ಆಗಿದೆ ಅದನ್ನೆಲ್ಲ ಅವರು ನೋಡಬೇಕಲ್ವ, ಅದಕ್ಕೋಸ್ಕರ. ಆಮೇಲೆ ಲೈವಲ್ಲಿ ಹೀಗೆ ನೋಡಿ ನಿಮ್ಮ ಫೋಟೋ ಕ್ಲಿಕ್ ಮಾಡಿ ಕೊಟ್ಟು ಅವರ ಆ ಸ್ಕಿನ್ನನ್ನು ಅನಲೈಸ್ ಮಾಡಿ ನಿಮ್ಗಂತಲೇ ಒಂದು ಕಿಟ್ಟನ್ನು ಅವರು ರೆಡಿ ಮಾಡ್ತಾರೆ. ಹಾಗೆ ಗೈಸ್, ನೀವು ತುಂಬ ಸಲ ನಾನು ತೋರಿಸಿದ್ದೇನೆ. ಈಗ ನನಗೆ ಈ ಕಿಟ್ ಗಳಿಸಿದ್ದನ್ನು ನಾನು ತೋರಿಸ್ತೇನೆ. ನೋಡ್ಬೋದು ಗೈಸ್, ಇದು ನನಗೆ ಕೊಟ್ಟಂತಹ ಕಿಟ್. ಇದರಲ್ಲೆಲ್ಲ ನನಗೆ ಎಂತೆಲ್ಲ ಸ್ಕಿನ್ ಸಮಸ್ಯೆ ಇದೆ ಅದಕ್ಕೆ ಅಂತ ಕೊಟ್ಟಿದ್ದಾರೆ. ಫೇಸ್ ವಾಶ್ ಎಲ್ಲ ರೆಗ್ಯುಲರ್ ಎಲ್ಲರಿಗೂ ಕೊಡ್ತಾರೆ, ಮತ್ತು ಇದೆಲ್ಲ ಯಾರಿಗೆ ಎಂತ ಸಮಸ್ಯೆ ಉಂಟು ಅದಕ್ಕೆ ಅಂತಲೇ ಕೊಡೋದು. ಇದು ಡಾಕ್ಟರ್ ನನಗೆ ಸಿಕ್ಕಂಥ ಡಾಕ್ಟರ್, ನೋಡ್ಬೋದು ನೀವು, ಚಾರು ಶರ್ಮಾ ಅಂತೇಳಿ. ಈ ಡಾಕ್ಟರ್ ನಿಮಗೆ ಸಿಗೋದಿಲ್ಲ, ನಿಮಗೆ ಬೇರೆ ಡಾಕ್ಟರ್ ಸಿಗ್ತಾರೆ. ಹಾಗೆ ಚಾಟ್ ಎಲ್ಲ ಮಾಡಿ ಆಮೇಲೆ ನಿಮ್ಮ ಅಡ್ರೆಸ್ ಎಲ್ಲ ಹಾಕಿ ನಿಮ್ಮ ಅಡ್ರೆಸ್ಸಿಗೆ ಅದು ಬರುತ್ತೆ.
ಮತ್ತು ಒಮ್ಮೆ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು, ಒಮ್ಮೆ ಯೂಸ್ ಮಾಡಿ ಬಿಡುದಲ್ಲ. ಇವತ್ತು ಸರಿಯಾಗಲಿಲ್ಲ ಮಾರೆ ಹಾಗೆ ಅಂತ ಇಲ್ಲ, ನಿಮಗೆ ಏನಾದರೂ ಅಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಅಲ್ಲಿ ಮತ್ತೆ ಬಂದು ಮಾತಾಡ್ಬೋದು, ಡಾಕ್ಟರ್ ಹತ್ರ ಚಾಟ್ ಮಾಡ್ಬೋದು, ನಿಮಗೆ ಚೇಂಜ್ ಮಾಡ್ತಾರೆ ಅವರು ಪ್ರಾಡಕ್ಟ್ ಕೂಡ. ಹಾಗೆ ಹೇರ್ ಕೇರ್ ಕೂಡ ನಿಮಗೆ ಈ ಒಂದು ಕ್ಯೂರ್ ಸ್ಕಿನ್ನಲ್ಲಿ ಸಿಗುತ್ತೆ. ನೀವು ಅಲ್ಲಿ ತರಿಸುವಾಗ ಕೂಪನ್ ಕೋಡ್ ಅಂತ ಇದೆ, ಕೂಪನ್ ಕೋಡಲ್ಲಿ $100 ಅಂತ ಹಾಕಿದರೆ ನಿಮಗೆ 100 ರುಪೀಸ್ ಆಫ್ ಕೂಡ ಸಿಗುತ್ತೆ ಗೈಸ್. ಹಾಗಾದರೆ ಕಿಟ್ಟಿಗೆ ಎಷ್ಟಿರ್ಬೋದು ಅಂತ ಎಲ್ಲರ ತಲೆಯಲ್ಲಿ ಇರ್ಬೋದು. ಕಿಟ್ಟಿಗೆ ಇವಾಗ 2200 ಆಗಿದೆ. ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ 100 ರುಪೀಸ್ ಆಫ್ ಕೂಡ ಸಿಗುತ್ತೆ. ಇನ್ನೂ ತುಂಬ ಈಗ ಮುಂದಿನ ದಿನಗಳಲ್ಲಿ ಇದರ ಬೆಲೆ ಏರಿಕೆ ಮತ್ತೆ ಕೂಡ ಆಗ್ಬೋದು. ಈಗ ಇಷ್ಟಿದೆ, ನಾನು ಸ್ಟಾರ್ಟಿಂಗ್ ಹೇಳುವಾಗ 1000 ಚಿಲ್ಲರೇನೇ ಇತ್ತು, ಇವಾಗ ನೋಡಿ ಎಷ್ಟಾಗಿದೆ ಅಂತ. ಇದು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಕೂಡ ಜಾಸ್ತಿ ಆಗ್ಬೋದು. ಅದಕ್ಕೆ ಒಂದು ಬೇಗ ಬೇಕಾದರೆ ತರಿಸುವುದು ಒಳ್ಳೆಯದು, ಯಾರಿಗಾದರೂ ಬೇಕಿದ್ರೆ. ಇಷ್ಟೇ ಅಲ್ಲದೆ ಗೈಸ್, ಈಗ ನೀವು ಪ್ರಾಡಕ್ಟ್ ಕೊಟ್ಟು ಅವರು ಸುಮ್ಮನೆ ಇರುವುದಿಲ್ಲ. ಇಷ್ಟಲ್ಲದೆ ನೀವು ಪ್ರಾಡಕ್ಟ್ ಕೊಟ್ಟಾದ ಮೇಲೆ ಕೂಡ ನಿಮ್ಮ ಹತ್ರ ಕೇಳ್ತಾ ಇರ್ತಾರೆ, ಹೇಗುಂಟು ಸ್ಕಿನ್, ಏನಾದರೂ ರಿಸಲ್ಟ್ ಉಂಟಾ. ಅದಲ್ಲದೆ ನಿಮಗೆ ಪ್ರಾಪರ್ ಒಂದು ಡಯಟ್ ಪ್ಲಾನ್ ಕೂಡ ಕೊಡ್ತಾರೆ. ಇವಾಗ ಖಾಲಿ ಮುಖಕ್ಕೆ ಹಚ್ಚಿ ಅಂತ ಹೇಳುವುದಿಲ್ಲ, ನಿಮಗೂ ಡಯಟ್ ಪ್ಲಾನ್ ಅಂದರೆ ನೀವು ಎಷ್ಟು ನೀರು ಕುಡಿಬೇಕು, ನೀವು ಚಿಕನ್ ಜಾಸ್ತಿ ತಿಂತಾ ಇದ್ರೆ ಅದು ಕಡಿಮೆ ಮಾಡಬೇಕು, ವೆಜಿಟೇಬಲ್ ಫ್ರೂಟ್ಸ್ ಅಂಥದ್ದೆಲ್ಲ ಜಾಸ್ತಿ ತಿನ್ನಬೇಕು. ನಾವು ನೀರಂತೂ ಕುಡಿಯುವುದೇ ಇಲ್ಲ ಪ್ರತಿಯೊಬ್ಬರು. ಈಗ ನನ್ನನ್ನೇ ನಾವು ಸೋಮಾರಿ ನೀರು ಕುಡಿಯುವುದರಲ್ಲಿ, ಊಟ ಆದಮೇಲೆ ಒಂದು ಗ್ಲಾಸ್ ಕುಡಿತೇನೆ, ಇಲ್ಲಾಂದರೆ ನೀರಿನ ಯೋಚನೆನೇ ತಲೆಯಲ್ಲಿ ಇರುವುದಿಲ್ಲ. ಅಂಥದ್ದೆಲ್ಲ ಮಾಡಬಾರ್ದು ಗೈಸ್, ನೀರು ಪ್ರಾಪರ್ ಆಗಿ ಕುಡಿಬೇಕು. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ಅದನ್ನೆಲ್ಲ ನಮಗೆ ಆ ಒಂದು ಹೆಲ್ತಿನ ವಿಷಯ, ನಮ್ಮ ಹೆಲ್ತಿನ ಬಗ್ಗೆ ಎಲ್ಲ ಅಲ್ಲಿ ಹೇಳ್ಕೊಳ್ತಾರೆ. ಯಾರಿಗಾದರೂ ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿದ್ದೇನೆ, ಅಲ್ಲಿಂದ ನೀವು ಡೌನ್ಲೋಡ್ ಕೂಡ ಮಾಡ್ಬೋದು ಗೈಸ್. ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಯಾರಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಕೂಡ ಮಾಡ್ಬೋದು. ಈಗ ನಾವು ಮುಂದೆ ಬ್ಲಾಗ್ ನೋಡುವ. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. 10 ಆಗ್ತಾ ಬಂತು, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮತ್ತು ಮೊನ್ನೆ ಬ್ಲಾಗಲ್ಲಿ ಯಾರು ಹೇಳಿದರು ಇದನ್ನು ಈ ಕಡೆ ಇದೆ ಅಂತ, ಅದಕ್ಕೆ ಸ್ವಲ್ಪ ಈ ಕಡೆ ಇಟ್ಟಿದ್ದೇನೆ ಈಗ. ಹಾಗೆ ಇನ್ನಿಟ್ಟರೆ ಆಗೋದಿಲ್ಲ ಗೈಸ್, ಯಾಕಂದರೆ ಅದಕ್ಕೆ ಒಂದು ಅಟ್ಯಾಚ್ ರೆಡ್ ವೈರ್ ಕಾಣ್ತಾ ಉಂಟಾ, ಅದು ಶಾರ್ಟ್ ಉಂಟು, ತುಂಬ ಲೆಂತ್ ಇಲ್ಲ. ಹಾಗೆ ಬೆಳಗ್ಗೆ ಬೆಳಗಾಗಿ ಚಹಾ ಎಲ್ಲ ಕುಡ್ದಾಯಿತು. ಅಮ್ಮಂದು ತಿಂಡಿ ಚಹಾ ಆಗಿ ಕೂತ್ಕೊಂಡಿದ್ದಾರೆ ಇಲ್ಲಿ. ಈಗ ಫೋನ್ ಬಂತು ನನ್ನ ಆಂಟಿದ್ದು. ಅಂದರೆ ಅವತ್ತು ಮನೆಯೆಲ್ಲ ಕ್ಲೀನ್ ಆಯಿತು, ಎಲ್ಲ ಕೆಲಸ ಆದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಂದರೆ ಎಲ್ಲ ಆಯಿತು, ಏನು ಬಾಕಿ ಇಲ್ಲ, ನೆಲ ಒರೆಸೋದು, ಬಟ್ಟೆ ಒಗೆಯೋದು ಎಲ್ಲ ಕೆಲಸ ಆದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಒಂದು ರೈಸ್ ಒಂದು ಹಾಕಬೇಕು, ಇಲ್ಲಿ ನೀರಿಗೆ ಇದೊಂದು ಹಾಕಬೇಕು ಅಷ್ಟೇ. ಹಾಗೆ ಮತ್ತು ಅಲ್ಲಿಂದ ನೀರು ಬೀಳ್ತದೆ, ಅದಕ್ಕೋಸ್ಕರ ಗೋಣಿ ಹಾಕಿದ್ದೇನೆ ಗೈಸ್. ಇಲ್ಲಿ ಕೂಡ ಸ್ವಲ್ಪ ಕ್ಲೀನ್ ಮಾಡಿದೆ, ಅದು ಒರೆಸಿದ್ರು ಹೋಗಲ್ಲ ವೈಟ್. ಹಾಗೆ ಇನ್ನೊಂದು ಸಲ ನಾವು ನೆಲಕ್ಕೆ ಪೇಂಟ್ ಕೊಟ್ಟಿದ್ದು, ಅವಾಗೆಲ್ಲ ಕೊಟ್ಟಿದ್ವಿಲ್ಲ, ಆವಾಗ ಕೊಟ್ಟರೆ ನಾವು ಚೆಂದ ಆಗ್ಬೋದು. ಮತ್ತು ಬೆಕ್ಕನ್ನು ನೋಡುವಾಗ ನೆನಪಾಯ್ತು ಏನಂತ ಹೇಳಿದ್ರೆ, ನಮ್ಮ ಗುಂಡ ಇದ್ದಾನಲ್ಲ ಗೈಸ್, ರೈಟ್ ಇಡೀ ಕೂಗ್ತಾ ಇದ್ದ. ನಿನ್ನೆ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಗೊತ್ತಿರ್ಬೋದು ನೀನು ಬ್ಲಾಗ್ ನೋಡಿದವರಿಗೆ. ಅದಕ್ಕೋಸ್ಕರ ನಾನೇ ಅವನನ್ನು ಹಗ್ಗ ಬಿಟ್ಟೆ, ಅಂದರೆ ಹೋಗಿ ಬರಲಿ ಅವನಂತ, ಅಂದರೆ ಅವನಿಗೆ ಕೂಡ ಗೊತ್ತಾಗಲಿ ಅಂತ. ಎಷ್ಟು ಕಷ್ಟ ಆಗ್ತಲ್ವಾ, ಅದಕ್ಕೆ ಬೆಳಗ್ಗೆ ಬಿಟ್ಟಿದ್ದೇನೆ, ಒಂದು 6:30ಗೆ ಬಿಟ್ಟಿದ್ದೇನೆ. 6:30ಗೆ ಬಿಟ್ಟು ಇವಾಗ ಒಂದು 1/4 ಗಂಟೆ ಮೊದಲು ನಾನು ನೋಡಿದೆ, ನಮ್ಮ ಆರ್ಯನ್ ಅವರ ಮನೆಯಲ್ಲಿದ್ದ ಹೊರಗಡೆ ಚಂಡಿಯಾಗಿ ಒದ್ದಾಗಿಕೊಂಡು ಹೋಗ್ತಾ ಇದ್ದಾನೆ. ಆದರೂ ಇಲ್ಲಿ ಬರ್ತಾ ಇಲ್ಲ ಅವನು, ಇಲ್ಲೇ ಇದ್ದಾನಂತ ಒಂದು ಗೊತ್ತಾಯಿತು. ಹೋದರೂ ಕೂಡ ರಿಟರ್ನ್ ಬರ್ತಾನಂತ ಒಂದು ನಂಬಿಕೆ ನನಗೆ. ಮತ್ತು ನೋಡುವ, ಯಾವುದೇ ಪ್ರಾಣಿಯನ್ನು ನಾವು ಬಲವಂತವಾಗಿ ಇಟ್ಕೊಂಡು ಏನು ಮಾಡಲಿಕ್ಕಾಗಲ್ಲ. ಅವನು ತಿರುಗಿಯೆಲ್ಲ ಅವನಿಗೆ ಅಭ್ಯಾಸ ಆಗಲಿ, ಗುಡಿಯೆಲ್ಲ ಹಾಗೆ ಬಿಟ್ಟದ. ಬರ್ತಾನೆ ಅಂತ ನೋಡುವ, ಅದು ಗೊತ್ತಾಗ್ತದೆ ನಿಮಗೆ ಬ್ಲಾಗಲ್ಲಿ ಬರ್ತಾನೆ ಇಲ್ಲ ಅಂತ. ದಾದಮ್ಮ ಹೊತ್ತುನಾ ಅಂದಿಜಾನ್ ನೋಡಿ ಗೈಸ್, ನಮ್ಮ ಮಾವನ ಸಣ್ಣ ಮಾವನ ಮನೆಗೆ ಹೋಗಿ ತಿರುಗಿ ಬಂದಂತೆ ಈ ಕಡೆ, ಆದರೂ ಮನೆಗೆ ಬರ್ತಾ ಇಲ್ಲ ಅವನು, ತಿರುಗ್ತಾ ಇದ್ದಾನೆ. ತಿರುಗಲಿ ಅಂತ ನಾನು ಬಿಟ್ಟದೆ, ಯಾಕಂದ್ರೆ ಸ್ವಲ್ಪ ಗೊತ್ತಾಗಲಿ ಊರೆಲ್ಲ ಅವನಿಗೆ ಅಂತೇಳಿ. ಇವಾಗ ಇದಕ್ಕೊಂದು ಬೆಡ್ಶೀಟ್ ಹಾಕುವಂತ ಮೊನ್ನೆ ಒಗ್ದಾಕಿದ್ದೇನೆ ಇದರ ಬೆಡ್ಶೀಟ್, ಆದರೆ ಮತ್ತೆ ರಿಟರ್ನ್ ಹಾಕಲೇ ಇಲ್ಲ. ಇದರ ಬೆಡ್ಶೀಟ್ ಇದು ಇಲ್ಲಿ ಒಗ್ದಾಕಿದ್ದು, ಇದನ್ನು ಇವಾಗ ಹಾಕಿದೆ ಗೈಸ್. ಬೆಡ್ಶೀಟ್ ಇದುಂಟಲ್ಲ ಕಾಲಲ್ಲಿ ಒದ್ದು ಮೊದಲೇ ಕಲೆ ಆಗಿದೆ. ಹಾಗೆ ಅವನು ಬರಲಿಲ್ಲ ನೋಡಿ ಅಂತ ಇದು ಹೌದಾ ಇಲ್ಲಿಗೂ. ಇಲ್ಲಿ ನೋಡುವ ಬಂದು ತೋರಿಸ್ತೇನೆ ಅಂತ. ಈಗ ಚಂಬೆಲ್ಲ ಇಲ್ಲಿಗೆ ಹೋಗಲ್ಲ ಚಂಬು. ಮೊನ್ನೆ ಗೊತ್ತಿರ್ಬೋದು ನಿಮಗೆ, ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ನಮ್ಮ ಈ ಒಂದು ಇದನ್ನು ಟಕ್ಟಿಕ್ ಬೋರ್ಡನ್ನು. ಹಾಗೆ ಇದಕ್ಕೆ ಒಂದು ಹೈಡ್ ಮಾಡಲಿಕ್ಕೆ ಹೇಗೆ ಏನಾದರೂ ಮಾಡುವ ಅಂತ ಇಲ್ಲಿ ಮೇಲೊಂದು ಫೋಟೋ ಹಾಕಿತ್ತೇನೆ, ನೋಡಿರ್ಬೋದು. ಅದನ್ನು ಇದು ಕರೆಕ್ಟ್ ಆಗ್ತದೆ, ಇಲ್ಲಿಗೆ ಈಗ ಹೈಡ್ ಆಗ್ತದೆ. ಅದಕ್ಕೆ ಈಗ ಇಲ್ಲಿಗೆ ಇದನ್ನು ಹಾಕುವ ಅಂತೇಳಿ ಆಯಿತು ಗೈಸ್. ಇವಾಗ ಎಲ್ಲಿ ಕಾಣ್ತದ ಅಲ್ಲಿ ಅಂತ ಹಾಗೆಲ್ಲ ಆಗಿದೆ ಅಂತೇಳಿ. 2 ಇತ್ತು ಗೊತ್ತಾಯ್ತಾ, ಅಲ್ಲೊಂದು ಇತ್ತು ಇಲ್ಲೊಂದಿತ್ತು. ಅದಕ್ಕೆ ಇಲ್ಲಿ ಫೋಟೋ ಇಟ್ಟೆ, ಅಲ್ಲಿ ಕೂಡ ಫೋಟೋ ಇಟ್ಟೆ. ಆವಾಗ ಒಂಥರ ಬ್ಲ್ಯಾಂಕ್ ಕಾಣ್ತದೆ ಅಂತ ಅಲ್ಲಿ ಕೂಡ ಇಟ್ಟೆ. ಇದು 3 ಕೂಡ ನನಗೆ ಸಬ್ಸ್ಕ್ರೈಬರೇ ಕಳಿಸಿರುವಂಥ ಫೋಟೋ.
ಆವಾಗೆಲ್ಲ ಕಳಿಸಿದ್ದು ಬ್ಲಾಗ್ ನೋಡಿರ್ಬೋದು ನೀವು. ಹಾಗೆ ಮತ್ತು ಇದು ಯಾವಾಗ ಇದು ಆದ ಸ್ಕ್ರೀನಲ್ಲಿ ಕಾಣುವುದಿಲ್ಲ, ಇದೆಲ್ಲ ಕೆಲಸ ಮಾಡಿದ್ದು ಅದು. ಅಂದರೆ ಈಗ ಸದ್ಯದಲ್ಲಿ ಮೊನ್ನೆ ಪೇಂಟ್ ಕೊಟ್ಟದಷ್ಟೇ, ಗಡಿ ಪೇಂಟ್ ಕೊಡೋದಿಲ್ಲ ನಾನು, ಹಾಗಾಗಿ ಕವರ್ ಮಾಡಿ ಬಿಟ್ಟದ್ದು. ಚೆಂದ ಆಯ್ತಲ್ಲ. ಅಮ್ಮ ಮೊಬೈಲ್ ನೋಡ್ತಾ ಇದ್ದಾರೆ, ಏನೋ ಸೀರಿಯಲ್ ನೋಡ್ತಾ ಇದ್ದಾರೆ. ಸೀರಿಯಲ್ ಟಿ ವಿಯಲ್ಲಿ ನೋಡೋದು, ಮೊಬೈಲಲ್ಲೂ ಸೀರಿಯಲ್ ನೋಡೋದು. ಸೀರಿಯಲ್ಗೆ ಟಿವಿಗೆ ಹಣ ಹಾಕದಿರಲ್ಲ, ಎಲ್ಲ ನೋಡಿದ್ದು ಬೇಕಾ ಕಲರ್ಸ್ ಕನ್ನಡ ಕಾಣ್ತದೆ, ಒಮ್ಮೆ ಕಾಣೋದು ಸಾಕು, ಅಷ್ಟು ಸಾಕು. ಎಂತ ಮತ್ತೆ ಎಂತ ಬೇಕು, ಮತ್ತೆ ಎಂತ ಬೇಕು ಮಾರಾಯರೆ? ಪಿಕ್ಚರ್ ಎಲ್ಲ ಇಲ್ಲ ಅದರಲ್ಲಿ, ಅಷ್ಟು ಪಿಕ್ಚರ್ ಸಾಕು. ನಿಮಗೆ ಬೇಕು ಮೊಬೈಲಲ್ಲಿ ಎಲ್ಲ. ಅವ್ರು ಎಂತ ಕೇಳೋದು ಗೊತ್ತುಂಟಾ, ನಾನು ಮೊನ್ನೆ ಎದ್ದ ಎಲ್ಲ ಕಂಡಿತು ಇತ್ತು ನಮ್ಮದ್ರಲ್ಲಿ, ಅದನ್ನೆಲ್ಲ ತೆಗಿಸಿ ಬೇಕಾದದ್ದು ಸೆಲೆಕ್ಟ್ ಚಾನಲ್ ಹಾಕಿಸಿದ್ದೇನೆ. ಅಂದರೆ ಈಗ ಕೆಲವೆಲ್ಲ ಇಲ್ಲ, ಕಲರ್ಸ್ ಕನ್ನಡ ಅಂಥದ್ದೆಲ್ಲ ಉಂಟು, ಎಲ್ಲ ಇಲ್ಲ ಆಯಿತಾ, ಎಲ್ಲ ತೆಗಿಸಿದ್ದೇನೆ. ಸುಮ್ಮನೆ ಅದಕ್ಕೆ ಹಣ ಕಟ್ಟಬೇಕು. ಇವಾಗಾದರೆ ನನಗೆ ಒಂದು 215 ಕಟ್ಟಿದರೆ ಆಯಿತು. ಎಲ್ಲ ಚಾನಲ್ ಬೇಕಾದರೆ ಒಂದು 300 ತನಕ ಆಗ್ತದೆ. ಅದಕ್ಕೆ ನಾನು ಹಾಕಿಸಿದ್ದು, ಅದಕ್ಕೆ ಹೇಳೋದು ಹಾಗೆಲ್ಲ. ದಾರು ಒಂದು ಕಾಣ್ತದೆ, ಇನ್ನೂ ಎಂತ ಎಲ್ಲ ಬೇಕಾ ಅಲ್ಲ. ನಮ್ಮ ಮಾತ್ರ ಸೋಕೇಸ್ ಸ್ವಲ್ಪ ಖಾಲಿಯಾಗಿ ಕಾಣ್ತದೆ, ಈಗ ತೆಗ್ದೆ ಇಲ್ಲ ನಾನು ಅಲ್ಲಿಂದೆಲ್ಲ, ಹಾಗೆ ಪರವಾಗಿಲ್ಲ. ನಾನು ಬೆಕ್ಕು ಹೊಡಿಲಿಕ್ಕೆ ಹೋಗಬೇಕಂತ ನೋಡೋದು ಗೈಸ್, ಯಾಕಂದರೆ ಮಳೆ ಬರ್ತಾನೇ ಉಂಟು. ಇವನು ಇಷ್ಟೊತ್ತಾದರೂ ಬರಲಿಲ್ಲ, ಹಾಗೆ ನಾನು ಹೋಗಬೇಕಾ ಏನು ಅಂತ ನೋಡ್ತಾ ಇದ್ದೇನೆ. ಗೈಸ್ ಮಧ್ಯಾಹ್ನ ಆಯಿತು. ಪದಾರ್ಥಕ್ಕೆ ಏನು ರೆಡಿ ಮಾಡೋದು ಅಂತ ಹೇಳಿದರೆ, ಇವತ್ತು ನಿನ್ನೆ ನಾವು ಗುಜ್ಜೆ ತಂದಿದ್ವಿ, ಉಪ್ಪಡು ಬಚ್ಚಿಲ್ಲ ಅಂತ ಹಾಕಲಿಕ್ಕೆ ಅಂತೇಳಿ. ಆಗ ಇದೇ ಇದು, ಹಾಗೆ ಅಮ್ಮ ಇದನ್ನು ಮಾಡುವ ಅಂತ ಹೇಳ್ತಿದ್ದಾರೆ ಇವತ್ತು. ಒಳ್ಳೆಯದಾಗ್ತದೆ ಸ್ನ್ಯಾಕ್ಸ್. ಟೊಪ್ಪಿದೆ ಇದಿತ್ತೀನಿ ಕರ್ಸಾರ ನೋಡಿ ಬಿದೆ ಇಡಿ ಮತ್ತು ನಮಗೆ ಅದರ ಬೀಜ ಎಷ್ಟು ಸಿಕ್ಕಿದೆ ನೋಡಿ. ಈಗ ಎಷ್ಟು ಕೂಡ ಬೀಜ, ಬೇರೆ ನಮಗೇನು ಇದು ಸಿಗದ ಟೈಮಲ್ಲಿ ಇದನ್ನು ತಿನ್ಬೋದು, ಬೇಯಿಸಿ ಕೂಡ ಪದಾರ್ಥ ಕೂಡ ಇವಾಗ ಪದಾರ್ಥ ಮಾಡಬೇಕಲ್ಲ, ಅದಕ್ಕೆ ಕಾಯಿ ಹುಡುಕ್ತಿದ್ದೇನೆ. ಇಲ್ಲೆಲ್ಲ ನೀರಲ್ಲಿ ಆದದ್ದು ನೋಡಿ, ಇನ್ನು ಕಾಯಿ ಹುಡುಕೋದು ಕೂಡ ಡೇಂಜರ್ ಇಲ್ಲಿ. ಏನಾದರೂ ಬಂದು ಕೂತ್ಕೊಳ್ಳಿಕ್ಕೆ ಹುಡುಕ್ಬೋದು. ಮತ್ತೆ ತೋರಿಸ್ಲಿಲ್ಲಲ್ಲ ನಾನು, ಇದರಲ್ಲಿಗ ಒಂದೆಲಗಾಗಿದೆ ತಿಮ್ಮರೆ. ಈಗ ನಾವು ಹುಡುಕುವ ವಯಸ್ಸು, ನೀರೇ ಇಲ್ಲ, ಇಲ್ಲ. ಎಷ್ಟೆಷ್ಟು ದೊಡ್ಡ ತೆಂಗಿನಕಾಯಿ ನೋಡಿ ಅಂತೆ, ನೀರೇ ಇಲ್ಲ ಮಾರೇರೆ. ಎಂತ ನೀರಿಲ್ಲ. ಈ ಕಡೆಯಿಂದ ಹೋಗೋಣ. ಇಲ್ಲಿ ಇದನ್ನು ಎಂತ ಮಾಡುವಾಗೆ ಇಲ್ಲ ಆಯಿತಾ, ಯಾಕಂದರೆ ನಮಗೆ ತೆಂಗಿನಕಾಯಿ ಬೇರೆ ಜಾಗ ಇಲ್ಲ ಹಾಕಲಿಕ್ಕೆ. ಇದರ ಅಡಿಯಲ್ಲಿ ಆದರೆ ನೀರು ಬೀಳೋದಿಲ್ಲ ಅಂತ ಇಲ್ಲಿ ಹಾಕಿರೋದು. ಓಕೆ, ಫೈನಲಿ ಸಿಕ್ಕಿತು ಒಂದು. ಈ ಕಡೆಯಿಂದ ಬಂದದರಲ್ಲಿ ಸಿಕ್ಕಿದ್ದು. ಬೆಕ್ಕನ್ನು ಹುಡುಕ್ಲಿಕ್ಕೆ ಹೋಗಬೇಕಾ ಇಲ್ಲವಾ ಅಂತ ಅಮ್ಮ ಬೇಡ ಅಂತ ಹೇಳ್ತಿದ್ರು. ಅವನ ಬರಬೇಕು ಅಂತ ಹೇಳಿ, ಅವನಿಗೆ ಗೊತ್ತಾಗಬೇಕು ಮನೆ ಅಂತೇಳಿ ಅಮ್ಮ ಹೇಳ್ತಿದ್ದರು. ಎಂತ ಮಾಡೋದು ಗೊತ್ತಾಗ್ತಿದೆ. ಅವನು ನೋಡಿದರೆ ನಮ್ಮ ಮನೆಗೆ ಬರ್ತಾ ಇಲ್ಲ, ಯಾಕಂತೇಳಿ ನಾನು ಗೂಡಿಗೆ ಹಾಕ್ತೇನೆ ಕಟ್ಟಿ ಹಾಕ್ತೇನೆ ಅಂತ ರೀಸನ್ ಇರ್ಬೋದು, ಬರ್ತಾ ಇಲ್ಲ. ಬೇಸನ ಪದಾರ್ಥ ಮಾಡ್ತಾ ಇದ್ದೀನಿ. ಮೇಲಿಂದ ಎಂತ ಬಿತ್ತು ಗೊತ್ತಾ, ವಿಶ್ವದ ಅತಿ ದೊಡ್ಡ ತೆಂಗಿನಕಾಯಿ ಅಂತ ಬಿದ್ದಿತ್ತು. ಎಂತ ಗೈಸ್, ನಿಮಗೆ ವೀಡಿಯೋದಲ್ಲಿ ಗೊತ್ತಿಲ್ಲ ನನಗೆ, ಆದರೆ ಎಷ್ಟು ದೊಡ್ಡ ತೆಂಗಿನಕಾಯಿ ಮರ ಇದರದ್ದು. ನಾನು ಯಾವಾಗಲೂ ಹೇಳ್ತೇನೆ ನಿಮಗೆ, ಆದರೂ ಉಂಟಲ್ಲ, ಈ ಮನೆ ಬಿಟ್ಟು ಹೋಗುವುದಾದರೂ ಇದನ್ನೊಂದು ತೆಂಗಿನಕಾಯಿ ಮಾತ್ರ ತೊಗೊಂಡು ಹೋಗಲೇಬೇಕಾಯ್ತಾ. ಇದರದ್ದೊಂದು ಎಂತ ಹೇಳೋದು, ನೆಡಲೇಬೇಕು ಫ್ಯೂಚರಲ್ಲಿ. ಎಂತ ತೆಂಗಿನಕಾಯಿ ಹೌದು ಅತ್ತಮ್ಮ, ನಮ್ಮ ಅತ್ತ ನಮ್ಮ ಇಲ್ಲಿ ಮಾರ್ದು ಪೋಂಡಲ್ಲ ನಿಂಗೆ ಕೊಂಡೊಯ್ಯವ ಹಿಂದಿ ಕೆರೊಳ್ಳಿ ಉರಿಯನ್ನ ಹಾಕದೆ ಇಟ್ಟು ಕಣ್ಣುಟ್ಟು ನಿನ್ನ
ಮುಟ್ಟೆ ತುಗೆ ಮುಟ್ಟುವೇನು ಗೈಸ್ ಇದು ಬೇಯ್ತಾ ಉಂಟು ನಮ್ಮ ಮೆಣಸಿನಕಾಯಿ ಅಂದರೆ ಸ್ವಲ್ಪ ಹಣ್ಣದು ಆಮೇಲೆ ಪೇಸ್ಟ್ ಎಲ್ಲ ರೆಡಿಯಾಗಿದೆ ಇದನ್ನು ಹಾಕ್ಕೊಳ್ಳೋದು ಮಾತ್ರ ಬಾಕಿ ಆದಮೇಲೆ ಗೈಸ್ ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ಲಾಂಗ್ ಟೈಮ್ ನೋ ಸಿ ಅಂತ ಉಂಟಲ್ಲ ಹಾಗೆ ಮೊದಲು ಬರ್ತಾಯಿತ್ತು ಅಮ್ಮ ಹುಷಾರಿರುವಾಗ ಬರ್ತಾಯಿತ್ತು ದೊಡ್ಡದಾಗಿದೆ ಅಲ್ಲ ಇವಾಗ ರಿಟರ್ನ್ ಬಂದಿದೆ ಗೈಸ್ ನಮ್ಮ ಪದಾರ್ಥ ರೆಡಿ ಆಯಿತು ಈಗ ಅಂದರೆ ತುಂಬ ಚೀಪೇ ಆಗಿದೆ ಆಯಿತಾ ಬಿಲ್ ನೀನೇ ಕೊಟ್ಟಿದ್ರಲ್ಲ ಅದರಲ್ಲಿ 3 ಏನೋ ಕೊಟ್ಟಿದ್ರು 3-4 ಸಣ್ಣದು ಅದರಲ್ಲಿ 1.5 ಏನೋ ಫುಲ್ ಹಣ್ಣಾಗಿದೆ ಅದನ್ನು ಪದಾರ್ಥ ಮಾಡಿ ನಾನು ಮನೆಗೆ ಬಂದೆ ನನಗೆ ಬೆಕ್ಕು ಸಿಗಲಿಲ್ಲ ಆಯಿತಾ ಎಲ್ಲ ಮನೆ ಕಡೆ ಹೋಗ್ತಾ ಉಂಟು ಆದರೆ ನಮ್ಮ ಮನೆಗೆ ಮಾತ್ರ ಬರ್ತಾ ಇಲ್ಲ ಯಾಕಂದರೆ ನಾನು ಕಟ್ಟಿ ಹಾಕ್ತೇನಲ್ಲ ಅದೇ ರೀಸನ್ ನನಗೆ ಊಟ ಮಾಡೋದು ಅನ್ನ ಮತ್ತು ಗುಜ್ಜೆ ಪದಾರ್ಥ ನೋಡು ಬರ್ಬೋದು ಬಂದರೆ ಕೂಡ ನಾನು ಇವಾಗ ಕಟ್ಟೆ ಹಾಕೋದಿಲ್ಲ ಅಂತ ಇದ್ದೇನೆ ತಿಂದು ಹೋಗಲಿ ಅವನು ಹಂಗೆ ಫುಡ್ಡು ತಿನ್ನುವಾಗ ಅಂದರೆ ಊಟ ಮಾಡುವಾಗ ನೆನಪಾಗ್ತದೆ ಯಾಕಂದರೆ ಡೈಲಿ ಹುಟ್ಟಿಗೆ ಇರ್ತಾನಲ್ಲ ಹಾಗೆ ಚಂಡಿಯಾಗಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಚಂಡಿಯಾಗಿದ್ದಾನೆ ಅಂತ ನೋಡು ಎಂತಾಗ್ತದೆ ನನಗೆ ಊಟ ಮಾಡಿ ಮತ್ತೆ ಹೋಗ್ತೇನೆ ತಿಂದು ಹೋಗಲಿ ನಾನು ಕಟ್ಟೆ ಹಾಕೋದಿಲ್ಲ ಅವನು ಸುಮ್ಮನೆ ಕಟ್ಟೆ ಹಾಕಿದ್ರೆ ಎಲ್ಲಿತ್ತು ಗೊತ್ತುಂಟ ನನ್ನ ಅಜ್ಜಿ ಮನೆಯಲ್ಲಿ ಹೇಗೂ ಇತ್ತು ಆಯ್ತು ಅವರ ಮನೆ ಕಾಂಡಿ ಹಿಡ್ದಕ್ಕೆ ಹಾಕ್ಲಿಲ್ಲ ಕಟ್ಟಿ ಬರೋದು ಇಲ್ಲಿಗೆ 6 ಗಂಟೆಗೆ 8 ಸಲ ಬತ್ತನು ಗೊತ್ತು ಬೊಕ್ಕ ಇಂಕ್ ಡೊಗ ಊಟ ನಿನ್ನೆಲ್ಲ ತೂತು ನೆನೆ ಪಾಣಿ ಇಂಕ್ ಬೇರೆ ಬರೋಡಂಗೆ ಇಜ್ಜತ ಹೇಗೆ ಈಗ ನೋಡಿ ಈಗ ಬಂದು ತಿನ್ನುದು ವಾ ದೇವರೇ ಎತ್ಕೊಂಡು ಬಂದದ್ದು ಗೊತ್ತು ನಾನು ಅಲ್ಲಿಂದ ನಮ್ಮ ಅಜ್ಜಿ ಮನೆ ರೋಡು ನೀವು ನೋಡಿರ್ಬೋದು ಅಲ್ಲಿಂದ ಎತ್ಕೊಂಡು ಬಂದದ್ದು ಆಯ್ತು ನೋಡಿ ತಿಂದು ಹೋಗಿ ಅಲ್ಲಿ ಮಲಗಿದೆ ನೋಡಿ ಅಮ್ಮ ಹೇಳೋದು ಹೊಟ್ಟೆ ಹಾಕಬೇಡ ಅಂತೇಳಿ ನಾನು ಹೋಗಿ ಬರಲಿ ಅಂತ ಹೇಳೋದು ಅಮ್ಮ ಅದು ಹೇಳೋದು ಕೂಡ ಸರಿಯೇ ಪಾಪ ಅವರು ನಮ್ಮ ಊರಿನವರೆಲ್ಲ ಬೆಕ್ಕು ಅಂಥದ್ದೆಲ್ಲ ಕದಿಯವರೇ ಅದು ಇಲ್ಲ ಸಿಟಿಯಲ್ಲೆಲ್ಲ ಅಂಥದ್ದೆಲ್ಲ ಮಾಡೋದು ಹೋದವನಿಗೆ ರಿಟರ್ನ್ ನಮ್ಮ ಮನೆಗೆ ಬರಬೇಕಂತ ಗೊತ್ತಿಲ್ಲ ಸೈಕಲ್ ಒಬ್ಬನಿ ಅಂದು ಲೇಬಲ್ ಹಾಂ ನಾನು ಅಷ್ಟು ಕಷ್ಟಪಟ್ಟು ತಗೊಂಡು ಅದು ಹೋಯ್ತಂತೆ ರಿಟರ್ನ್ ಎಷ್ಟು ಚಂದ ಮಾಡಿ ಹೇಳ್ತಾ ಇದ್ದಾರೆ ಇವರು ಹೋಯ್ತಂತ ಹೇಳಿ ನಾನು ಯಾವ್ದು ಅನ್ಬಿಡು ಬರ್ತಿದ್ದೀನಿ ಹಾಂ ಯಾಕೆ ಹಾಗೆ ಮಾಡ್ತಾನಲ್ಲ ಅದರಲ್ಲಿ ನಾನು ಅಂತ ಹೇಳಿದೆ ನಾನು ಪಿಂಕಿ ಅವನಿಗೆ ಒಮ್ಮೆ ಹೋಗ್ಲಿಕ್ಕೆ ಉಂಟು ಗೈಸಂಗೆ ಅವರ ಅಮ್ಮನ ಸ್ವಲ್ಪ ಒಂದು ಐಬ್ರೋ ಶೇಪ್ ಇತ್ತು ಹಾಗೆ ಥ್ರೆಡ್ ಎಲ್ಲ ತೊಗೊಂಡು ಇವಾಗ ಹೋಗುವ ಇವ್ರು ಹೇಳಿದ್ದಾರೆ ಬಾ ಅಂತ ಹೇಳಿದ್ರು ರಿಟರ್ನ್ ನಾನು ತೊಗೊಂಡು ಬಂದದ್ದು ಗೈಸ್ ಐಬ್ರೋ ಶೇಪ್ ಮಾಡಿ ಉಂಟಲ್ಲ ನಾನೀಗ ಐಬ್ರೋ ಶೇಪ್ ಮಾಡಲಿಕ್ಕೆ ಹೋಗಿದ್ದೆ ಬರುವಾಗ ದಾರಿಯಲ್ಲಿ ಸಿಕ್ಕಿದೆ ಅಲ್ಲಿ ನಿಂತ್ಕೊಂಡು ಇವ ಇದ್ದಾನಲ್ಲ ಗೈಸ್ ನಾನು ಐಬ್ರೋ ಶೇಪ್ ಆಗುವವರೆಗೆ ಹೊರಗಡೆ ನಿಂತಿದ್ದ ಇದು ಅವರ ಮನೆ ಅಂತ ನಾಯಿ ಟೈಪ್ ಮಾರೆ ನನಗೆ ವೆಯ್ಟ್ ಮಾಡೋದು ಭಯಂಕರ ಬೆಕ್ಕೋಳು ಹಾಗೆ ಇನ್ನಲ್ಲಿ ಅಂಗಳದಲ್ಲಿ ಆಟ ಆಡೋದು ಬೇರೆ ಎಲ್ಲ ಹೋಗೋದಿಲ್ಲ ಹೊರಗಲ್ಲಿ ತಲೆ ಕಾಣೋದು ಒಬ್ಬ ಇಲ್ಲಿದ್ದಾನೆ ಮುಖದ ಗೊಬ್ಬೆ ಆಡ್ನಿ ಗೊಬ್ಬೆ ಆಡ್ನಿ ತಾನೆ ದೂರ పోతుంది వచ్చేది బొప్పరి దూరాలి జన పుచ్చెన్నాడు పోదిತ್ತು ఆయన కలువను అండ్ ಚಿಂಚುಕುಮಾರ್ ಬಂದ ಇವತ್ತು ಕೂಡ ನಮಗೆ ಪಾರ್ಸೆಲ್ ಉಂಟು ಹಾಂ ಅಂತನಾ ನಂಬರ್ ಹಾಂ ಆ್ಯಡ್ ಆದ ಕೇಂಡ ಗೊತ್ತಿಲ್ಲ ಅಕ್ಕ ಕೇಳಿದ್ರು ಹೌದಾ ಕೊರಿಯೇನ ಒಂದು ಪಾರ್ಸೆಲ್ ಕಳಿಸೋದು ಇದು ಮೊನ್ನೆಯಿಂದ ಒಬ್ಬರು ಕಳಿಸ್ತಾ ಇದ್ದಾರಲ್ಲ ಡೈಲಿ ಅವರೇ ಕಳಿಸ್ತಾ ಇದ್ದಾರೆ ತೂಕದಾದ ನಿಂತದ ಅಂತ ನಾನು ಬಾಕ್ಸಿಂಗ್ ಮಾಡ್ತೇನೆ
ಮತ್ತೆ ನಾಳೆ ಇಲ್ಲ ನಾಳ್ದೊಂದು ಒಂದು ಸರ್ಪ್ರೈಸ್ ಉಂಟು guys. ಇವರಿಂದಲೇ ಇದು ಕಳಿಸ್ತಿದ್ದಾರಲ್ಲ, ಇವರೇ ಕಳಿಸ್ತಿರೋದು. ಅದು ನೀವು ನಾಳೆ ನೋಡಿ. ನಮಗೂ ಎಲ್ಲ ಗೊತ್ತುಂಟು, ನಮ್ಮ ಹತ್ರ ಹೇಳಿದ್ದಾರೆ ವಿಷಯ. ಹಾಗೆ ಇವತ್ತು ಬೆಳಕಿಂದ ಬೆಕ್ಕು ಇದೇ ಆಯಿತು ಮಾರ. ನನಗೆ ಸತ್ಯ ಹೇಳುದು ಬಚ್ಚಿ ಉಂಟು. ಇದು ತಿಂಡಿ ಕಾಕ್ರ ತುಂಬ ಉಂಟು. 1 2 3 4 ಹಪ್ಪಳ. ಯಾವುದು? ಹಾಂ, ನಾನು ಹೇಗೆ ಮಾಡುದು ಅಂತ ಇದರಲ್ಲಿ ಬರೆದಿರ್ತಾರಲ್ಲ, ಒಮ್ಮೆ ನೋಡುವ. ಇದರಲ್ಲಿ ಒಂದಿರುದಾಗಿರ್ಬೇಕು. ಹೌದು, ಒಂದಿರು ದಪ್ಪ ಉಂಟು. ಇದನ್ನು ಬಿಸಿ ಮಾಡ್ದ ಅಂತ ಅಮ್ಮ ಓಪನ್ ಮಾಡಿದ್ರು ತೋಬಾಯನ್ನು. ಅದ್ರ ಒಳಗೆ ಇನ್ನೊಂದು ಒಂದಕ್ಕೆ ಎಷ್ಟು ರೂಪಾಯಿ ಇದಕ್ಕೆ? ಎಂಥದ ಬ್ರೇಕ್ಫಾಸ್ಟಿಗೆ ಮಾಡೋದಾಗಿರ್ಬೇಕಿದು. ಇದು ಪರೋಟ ಟೈಪ್ ಆಗಿರ್ಬೇಕು ಗೈಸ್, ಪರೋಟ ಟೈಪ್. ಅವರ ಬೂದಿ ಕೂಡ ತುಂಗೆ ಇರೋಲ್ಲ. ಇದೊಂದು ಅಪ್ಪಳಂಬೆ ಎಂಥದ ಮಾರೆ. ಇದಕ್ಕೆ ಹೇಳುದು ಶಾಲೆಗೆ ಹೋಗ್ಬೇಕಂತ. ಹೆಡ್ಡುಂಡು ಕರ್ಕರು ಹೆಡ್ಡು. ಹಾಂ, ಇದೇ ಬೆಚ್ಚ ಅಂದ್ರೆ ಮಕ್ಕಳ ಹೆಡ್ಡವ ಅಂತ ಪೂರ ದೆಪ್ಪಚ್ಚಿ. ಜೀರಾ ನಾನು ನೋಡ್ತೇನೆ ಗೈಸ್, ಒಮ್ಮೆ ಯೂಟ್ಯೂಬಲ್ಲಿ ನೋಡ್ತೇನೆ ಎಂಥ ವಿಷಯ ಅಂತ. ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ ಹೇಗೆ ತಿನ್ನೋದು, ಹೀಗೇನೆ ತಿನ್ನೋದು. ಈಗ ನಮ್ಮ ಪ್ಲೇಟಲ್ಲಿ ಇಟ್ಕೊಂಡು ಬಂದರು ಅದಕ್ಕೆ ತಿನ್ಲಿಕ್ಕೆ. ಇವನು ತಿಂತಿದ್ದಾನೆ. ಸೋಕಾಪ್ನದ ಸ್ಪೋರ್ಟ್ಸ್ ಇಚ್ಛೆನಂಬೆ ಹಾನೆ. ಅದರೊಂದು ಪ್ಯಾಕೆಟ್ ಕೂಡ ಸಿಕ್ಕಿತ್ತು ಆಗ. ಇವರು ಹಾಕಿ ತಿನ್ನೋದು ನೋಡಿ ಅಂತಿ. ಇವರು ಎಷ್ಟು ಹುಷಾರಿದ್ದಾರೆ ನೋಡಿ. ನೋಡಿದಾಗೆಲ್ಲ ಖಾರ. ನಾನು ಎಣ್ಣೆ ದಾಲ ಹಾಕದು, ಎಣ್ಣೆ ಹಾಕಲಿಲ್ಲ ಎಂತ ತಂದು. ನಾನು ಲೈಫಲ್ಲೇ ಇದನ್ನು ಅಂಗಡಿಯಲ್ಲಿ ಕೂಡ ನೋಡಲಿಲ್ಲ ಮಾರೆ, ಎಲ್ಲಿ ಕೂಡ. ಆತ ಅವು ಹಿಂಗು ಅದು ಚಟ್ನಿ ಹಿಂಗು ಕಾಲು ತಿನ್ನಿ. ಅದು ಒಂಥರ ಹಪ್ಪಳ ತಿಂದಾಗೆ ಆಗ್ತದೆ. ರೊಟ್ಟಿಯ ಹಪ್ಪಳ, ಜೀರಾ ರೊಟ್ಟಿ. ಇದು ಜೀರದ್ದು. ನಾನು ಇದ್ರ ಮೇಲೆ ಎಲ್ಲ ಹಾಕೊಂಡಿದ್ದೆ. ಗೈಸ್, ನಾನು ಸಾಯಂಕಾಲ ಆಯಿತು. ನಾನು ಮತ್ತು ಚಿಂಚು ಹೋಗ್ತಾ ಇದ್ದೇವೆ ಸ್ವಲ್ಪ ದೇರ್ಲಗಟ್ಟೆಗೆ. ಏನಂತ ಹೇಳಿದರೆ ಇದು ಮೇವು ಬೇಕಿತ್ತು ಗೈಸ್. ಮೇವು ಖಾಲಿಯಾಗಿದೆ ಈಗ. ಲಾಸ್ಟ್ ಡಬ್ಬ ಇದ್ದದ್ದು ಅದು ಖಾಲಿಯಾಗಿದೆ. ನಮಗೆ ಸಬ್ಸ್ಕ್ರೈಬರ್ ಎಲ್ಲ ಕಳಿಸಿದ್ರು, ಅದೆಲ್ಲ ಖಾಲಿ ಆಯಿತು. ಹಾಗೆ ಈಗ ಹೋಗ್ತದೆ. ನಮ್ಮಲ್ಲಿ ಬೆಕ್ಕು ತುಂಬ ಉಂಟು. ಮತ್ತು ನಾನು ಬಂದ ಬೆಕ್ಕಿಗೆಲ್ಲ ಹಾಕ್ತೇನಲ್ಲ ಫುಡ್ಡು, ಹಾಗೆ ಎಲ್ಲ ಖಾಲಿಯಾಗಿದೆ. ಹಾಗೆ ಬೆಕ್ಕಿನ ಫುಡ್ಡು ಮತ್ತು ತರಕಾರಿ ಆಗಬೇಕು. ಈಗ ನಮ್ಮ ತರಕಾರಿಯೇ ತಿನ್ನುವುದರಿಂದ ತರಕಾರಿ ಎಲ್ಲ ಖಾಲಿಯಾಗಿದೆ. ಅಮ್ಮ ಹೇಳಿದ್ದು ಸ್ವಲ್ಪ ತರಕಾರಿ ತೊಗೊಂಡು ಬಾ ಅಂತೇಳಿ. ಹಾಗೆ ತರಕಾರಿ ಮತ್ತು ಬೆಕ್ಕಿನ ಫುಡ್ ಆಗಬೇಕು. ಮತ್ತು ಚಿಂಚುವಿಗೆ ಸ್ವಲ್ಪ ತಿಂಡಿ ಅವನು ತರಬೇಕಲ್ಲ. ನಾಳೆ ಕೂಡ ಇದ್ದಾನೆ ರಜೆ ಸ್ವಲ್ಪ ದಿನ. ಹಾಗೆ ತರಕಾರಿ ದಾದ ಕೊಡು ಇತ್ತೆ ಬೈಯಡ್ ದಾದ ಇಪ್ಪುಂಡು ತರಕಾರಿ ಅಂದರೆ ಬೈಯಡ್ ಇಂಚಿನ ಇಪ್ಪುಂಡು ತರಕಾರಿ ಮುಂಗೆ ಆಯ್ತು ನಾವು ಅವ ಬರ್ಪ ಮುಂದೆ ಬೈಯಡ್ ದಾಲೆ ಪೂಜೆ. ಮತ್ತೊಂದು ನೆನಪಲ್ಲಿ ತರಬೇಕೇನಂದ್ರೆ ಗುಡ್ ನೈಟ್ ಲಿಕ್ವಿಡ್ ಆಗಬೇಕು. ನೆನಪಲ್ಲಿ ತರಬೇಕು. ನೀರುಳ್ಳಿ ಟೊಮೆಟೊ ಉಂಡಾ, ಅವು ಮೇಯ್ನ್ ತೂಲಿ ಬಕ್ಕ ಕನತಿ ಅಕ್ಕ ಎಲ್ಲ ಇಜ್ಜಿ ಬಂದು ಯಾವಾಗಲೂ ಹಾಗೆ ಮಾಡೋದು ಆಯ್ತಾ. ಮೊನ್ನೆ ಕೂಡ ನಾನು ಹೋಗಿ ಎಲ್ಲ ಬಂದ ಮೇಲೆ ಹೇಳ್ತಾ ಇದ್ದಾರೆ ಟೊಮೆಟೊ ಬೇಕಿತ್ತು ಅಂತ. ಅಂದರೆ ನನಗೆ ನಾನು ಒಂದು ಎಂತ ಅಂದರೆ ನನಗೆ ಹೇಳಿದನ್ನು ತರೋದು ನಾನು. ಹಾಗೆ ನನಗೆ ಡಿಟೇಲ್ ಆಗಿ ಹೇಳಬೇಕು, ಓದು ಒಳಗೆ ನೋಡಬೇಕು. ಟೊಮೆಟೊ ಉಂಡತಾ? ಹಾಂ, ಟೊಮೆಟೊ ಜಾಜಿ ಟೊಮೆಟೊ. ಹಾಂ, ನೀರುಳ್ಳಿ ಯಾವ ನೋಡು. ಹಾಂ, ನೀರುಳ್ಳಿ ಕನಪೆ. ಮತ್ತು ಆಲೂಗಡ್ಡೆಲ್ಲ ಉಂಟು.
ಇವತ್ತು ನೋಡಿ ಪದಾರ್ಥಕ್ಕೆ ಎಂತ ಇಲ್ಲದೆ ನಾವು ಹಲಸಿನಕಾಯಿ ಮಾಡಿದ್ದು ನಿನ್ನೆ ತೆಗೆದದ್ದು ಗೊತ್ತಿರ್ಬೋದು ನಿಮಗೆ. ಹಾಗೆ ಈಗ ಸ್ವಲ್ಪ ದಿನ ತರಕಾರಿ ಅಲ್ಲ, ಇನ್ನೂ ಕೂಡ ಒಂದು 3 days ಉಂಟು ತರಕಾರಿ. ಹೋಗಿ ಬರುವ ಗೈಸ್, ಇನ್ನು ಬಂದಮೇಲೆ ತೋರಿಸ್ತೇನೆ ನಿಮಗೆ ನಾನು. ಬರ್ಪೇನ ತರಕಾರಿ ಮುಗಿದ ದಿನ ಒಂದು ನಾನ್ ವೆಜ್ ಇದು ಎಂತಾದರೂ ಮಾಡಬೇಕಿಲ್ಲಿ, ಕೋಳಿಯನ್ನು ತರಿಸ್ಬೇಕು. ಬರ್ಪಾಂಕ್ಲ ಗೈಸ್ ಮನೆಗೆ ಬಂದೆ ನಾವು ಬಂದೀಗ ತರಕಾರಿ ಎಂತ ಇಲ್ಲ. ಸಾಯಂಕಾಲ ಆ್ಯಸ್ ಯೂಶ್ವಲ್ ತರಕಾರಿ ಇಲ್ಲ ಆಯ್ತಾಗ ಒಂದು ಬಾಡಿದ ಸೊಪ್ಪು ಸಿಕ್ಕಿತ್ತು ನಮಗೆ, ಮತ್ತೆ ಎಂತ ಮಾಡೋದು. ಮತ್ತೆ ಬಯ್ಯದ ಪುತ್ತೂರು ದಾದು ಉಂಡಮ್ಮ ತರಕಾರಿ ಬೊಕ್ಕ ಅದೇ ಒಂಜಿ ಪರತ್ ಸೊಪ್ಪು ತಿಕ್ಕದು ಬಾಡ್ತೀನಿ ಒಂಜೇ ಕಟ್ಟ ಇತ್ತೀನಿ ಸೊಪ್ಪು ಎಡ್ಡೆ ಅನ್ಪತ್ತೊಂಬತ್ತೆ ದಾಳಿಜ್ಜಿ ಬೊಕ್ಕ ನಮ್ಮ ಒಂಜಿ ಆ್ಯಪಲದ ಫೇವ್ರೇಟ್ ಉಂಡಾ ಎಂತ ತಾನೇ ಗೊತ್ತು. ಬೊಕ್ಕ ಕಾಯಿ ಮುಂಚಿ 10 ರೂಪಾಯಿದ ಬೊಕ್ಕ ಬೀನ್ಸ್ ಬೊಕ್ಕ ದಾಳಿಜ್ಜಿತೆ ಬಯ್ಯದ ಪುತ್ತೂರು ತರಕಾರಿ ಎತ್ತಿಪ್ಪುಡಿ ಈತೆ ತಿಕ್ಕಿನಿ ಅವರಿಗೆ ತರಕಾರಿ ಅಂದರೆ ವಾಮಿಟ್ ಬರ್ತದೆ, ಮತ್ತೆ ಕೂಡ ತರಕಾರಿ ತಾ ಅಂತ ಹೇಳು. ಬೊಕ್ಕ ತಾಲೇಜಿ ತೌತಿ ಇರ್ತೀನಿ ಪೂಜಾರು, ಕುಂಬುಡೆ ಇರ್ತೀನಿ ಪೂಜಾರು, ಹಾಂ ಕ್ಯಾಬೇಜ್ ಇರ್ತೀನಿ ಪೂಜಾರು, ಬೀಟ್ರೋಟ್ ಈಗ ಬಂಜಿ ಕಾಪೂಜಿ ಬೊಕ್ಕ ಎಂದ ಆದ ಕಂದಾರಲ್ಲಿ. ಮತ್ತೆ ಬೆಕ್ಕಿನ ಫುಡ್ ತೊಗೊಂಡು ಬಂದೆ ಈಗ. ಹಾಗೆ ಮತ್ತೆ ಸ್ವಲ್ಪ ದೇವರಿಗೆ ಹೂ ತೊಗೊಂಡು ಬಂದೆ ಗೈಸ್. ಮಲ್ಲಿಗೆ ತೊಗೊಂಡು ಬಂದೆ, ಮಲ್ಲಿಗೆ ಮತ್ತು ಇದು ಸೇವಂತಿಗೆ 100 ರೂಪಾಯಿದು. ಇದು ನನಗೆ ನೋಡುವಾಗಲೇ ತುಂಬ ಲೈಕ್ ಆಯ್ತಾಯ್ತಾ ಕಲರ್ ನೋಡುವಾಗ, ಅದಕ್ಕೆ ತೊಗೊಂಡು ಬಂದೆ. ಮತ್ತು ಮಲ್ಲಿಗೆ ನಮ್ಮ ದೇವರಿಗೆ, ಮತ್ತು ನಮ್ಮ ಒಂದು ಇಲ್ಲಿ ನಾವು ದೈವ ನಂಬ್ತೇವಲ್ಲ ಅಲ್ಲಿಗೆ ಒಂದು ಚೆಂಡು ಮಲ್ಲಿಗೆ ತಂದೆ. ದೇವ ನೆಟ್ಟು ಒಂದು ಚೆಂಡು ಮಲ್ಲಿಗೆ ದೆಪ್ಪಲಿ ಅಪ್ಪೆ ನಡೆ ಕೊಡ್ದು ಬರ್ತಾನೆ, ಬಾಕಿದು ನಮ್ಮ ದೇವರಿಗೆ. ಹಾಗೆ ಗೈಸ್ ನನ್ನ ಮಾವನ ಮನೆಗೆ ಹೋಗುದು ಗೈಸ್, ಇದನ್ನೊಂದು ಕೊಟ್ಟು ಬರುವಂತಾರೆ, ಬೇಗ ಹೋಗಿ ಕೊಟ್ಟು ಬರ್ತೇನೆ. ಮತ್ತೆ ಸ್ನಾನ ಮಾಡಿ ನಮ್ಮ ದೇವರಿಗೆ ಹೂವೆಲ್ಲ ಹಾಕುವ. ಬಾಗಿಲು ಇವನ್ ಸೈಕಲಲ್ಲಿ ಹೋಗ್ತಾ ಇದ್ದಾನೆ, ನಾನು ನಡ್ಕೊಂಡು ಹೋಗುದು. ಮಾವನ ಮನೆ, ಮಾವನದು ಸಂಗೀತ ಆಗ್ತಾ ಉಂಟು, ಕೇಳ್ತದ. ಗುಂಡಿ ನೋಡಿ ಗೈಸ್, ಅದೇ ಬೇಕು ಮೊನ್ನೆ ಬಾವಿಯಿಂದ ತೆಗ್ದದ್ದು. ಏನ ತಿಂಡಿಗೆ ಅದು ಪುಡ್ ಮೇಡೆ ಬೈದಿನಿ ಆ ಪುಡ್ಡು ಉಂಡು ಪಕೆಟ್ ಸ್ವಲ್ಪ ಫುಡ್ ಹಾಕಿದೆ ಇದೇ ಬೇಕಾಗ ಮೊನ್ನೆ ಬಿದ್ದದ್ದು ಪಾಪ, ಅಲ್ಲೇಗ ಬಾವಿ ಇರೋದು. ನೋಡಿದ್ರ ನನ್ನ ಮಾವು ಟ್ರಂಪಿಟ್ ಹೇಗೆ ಬಾರಿಸ್ತಾರೆ ಅಂತ. ಟೂ 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 ಕತ್ತಲಿ ಹಿಡಿದು ಆಲದು ಉಜ್ಜಿ ಮಾಡಿ ಇಲ್ಲ ಮನೆಗೆ ಹೋಗಿ ಮಾತಾಡ್ತೇನೆ ಆಯ್ತಾ. ನಾವು ಮನೆಗೆ ಲ್ಯಾಂಡ್ ಆದ್ವಿ ಗೈಸ್. ನನ್ನ ಮಾವ ಅನ್ನೋದು ನೋಡಿದ್ರೆ ಪಿ 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 ಹಾಗೆ ಗೈಸ್ ನಾನು ಬಂದ್ವಿ. ಈಗ ಗುಡ್ ನೈಟ್ ಇತ್ತಲ್ಲ, ಗುಡ್ ನೈಟ್ ಹಾಕಿದ್ದೀನಿ. ಈಗ ಇದು ಚಿಂಚುವಿನ ಅಜ್ಜಿ ಕೊಟ್ಟದ್ದು. ಚಿಂಚುವಿಗೆ ಈಗ ಎಷ್ಟು ತಿಂಡಿ ಕೊಟ್ಟರು ನೋಡಿ. 6 ದಿಂಚದ ಕೊರ್ಪುಣಿ ಮೋಕೆಡು ಪುಲ್ಲಿಗೆ ಪಂಡ ಪುಲ್ಲಿ ಕೊರ್ನೇನು ಅಂಚ ಬನಿಯನ ಕೂಡ ಉಂಡು ಮಾಮು ಉರ್ತೊಂದಿತ್ತೇರು ಕೊರಿಯೆ ಮಲ್ಲಿಗೆ ಮತ್ತು ಮತ್ತೆ ಸಿಗೋ ಗೈಸ್. ಆಮೇಲೆ ಗೈಸ್ ನೋಡಿ ಫೈನಲಿ ಒಳಗಿದ್ದಾನೆ ಮನೆಯದು. ಗೊತ್ತಿಲ್ಲ ಇನ್ನು ಯಾವಾಗ ಹೋಗ್ತಾನಂತ. ಇವತ್ತು ಫುಲ್ ಡೇ ಅವನದೇ ಒಂದು ವ್ಲಾಗ್ ಆಯಿತಾ. ತಪ್ಪಿಸ್ಕೊಂಡು ಹೋದದ್ದು ಅವನೇ, ಮತ್ತು ನಾನೇ ಕರ್ಕೊಂಡು ಬಂದು ವಾಪಸ್ ಹೋದ. ಎಂತೆಲ್ಲ ಇಡೀ ದಿನ ಇವತ್ತು ಆಚೆ ಈಚೆ ಓಡಾಡಿ ಇಡೀ ಊರಲ್ಲಿರೋ ಮನೆಗೆ ಎಲ್ಲ ಹೋಗಿದ್ದಾನೆ ಮನೆ ಇವತ್ತು. ಎಲ್ಲರಿಗೂ ಗೊತ್ತುಂಟು ಪುಣ್ಯದಲ್ಲಿ ನನ್ನ ಬೆಕ್ಕಂತ, ಹಾಗೆ ಯಾರೂ ಇದು ಮಾಡಲಿಲ್ಲ.
ಈಗ ಮೂವರು ಕೂಡ ಇದ್ದಾರೆ. ಮತ್ತು ಮಿಂಚುವನ್ನು ಕೆಲವರ ಕೇಳ್ತಾ ಇದ್ರು, ಮಿಂಚು ಎಲ್ಲಿದೆ? ಮಿಂಚು ಪಕ್ಕದ ಮನೇಲಿ ಇದ್ದಾಳೆ ಆಯ್ತಾ, ಅವಳು ಅಲ್ಲಿ ಆರಾಮದಲ್ಲಿ ಇದ್ದಾಳೆ. ನಮ್ಮ ಮನೆಗೆ ಗೂಡು ಬಂದ ಮೇಲೆ ಅವಳು ಬರುವುದಿಲ್ಲ, ಅವಳು ತುಂಬ ಭಯ ಪಟ್ಟಿದ್ದಾಳೆ. ಇನ್ನು ಅವಳ ಒಂದು ನಾಳ್ದೊಂದು ಅವಳಿಗೆ ಒಂದು ಸರ್ಜರಿ ಮಾಡಲಿಕ್ಕೆ ಉಂಟು, ಕರ್ಕೊಂಡು ಹೋಗ್ಬೇಕಂತ ಉಂಟು. ಅದು ನೋಡುವ ಯಾವಾಗ ಏನು ಅಂತೇಳಿ, ಆಮೇಲೆ ನೋಡುವ. ಹಾಗೆ ಇನ್ನು ಕಮೆಂಟ್ ಓದಿ ಇನ್ನು ಮಲ್ಕೊಳ್ಳೋದು. ಮತ್ತು ಈಗ ದೇವರಿಗೆಲ್ಲ ಹೂವೆಲ್ಲ ಹಾಕಿದ್ದೇನೆ ನೋಡಿ, ಚೆಂದ ಕಾಣ್ತಾರೆ. ಹಾಗೆ ಅವನು ಮಲ್ಕೊಂಡಿದ್ದಾನೆ. ಕಮೆಂಟ್ ಓದುವಾಗ ನಾವು ಫಸ್ಟ್ ಕಮೆಂಟ್ ಗೈಸ್, ವಿನಯ ಶೆಟ್ಟಿ ಅಂತ. ಅಮ್ಮನ ಕರ್ಲಿ ಹೇರ್ ಬಾರಿ ಪೊರ್ಲು ಅದೇ ಇತ್ತದ ಜೋಕುಲು ಅವು ಹೇರ್ ಕಾಸು ಕೊಡ್ದು ಕರ್ಲಿ ಮಲ್ತೊಂದುಲ್ಲೇನಂತ. ಅಮ್ಮನ ಹೇರ್ ನನ್ನ ಹೇರ್ ಸೇಮ್ ಇತ್ತು ಗೈಸ್, ನನ್ನದು ಸೇಮ್ ಅದೇ ಕರ್ಲಿ. ಒಂಥರ ಎಂತು ಮೊದಲೆಲ್ಲ ಹೇಗೆ ಹೇಳ್ತಾಯಿದ್ರು ಅಂದರೆ, ನಾನು ಒಂಥರ ಈ ಯಕ್ಷಗಾನದಲ್ಲಿ ಎಲ್ಲ ವೇಷ ಹಾಕುವಾಗ ತಲೆ ಬರ್ತದಲ್ಲ, ಆ ರೀತಿ ಇತ್ತು ನನ್ನ ತಲೆ. ಅಷ್ಟು ದಪ್ಪ, ಅಷ್ಟು ಗುಂಗುರೆಲ್ಲ ಇತ್ತು. ಮತ್ತು ಸ್ಟ್ರೈಟಿಂಗ್ ಆದಮೇಲೆ ಅದು ಶೇಪೇ ಹೋಯಿತು ನಂದಾಗಿ. ಇನ್ನೂ ಕೂಡ ನಾನು ಕೂದಲನ್ನು ಬಿಟ್ಟರೆ ಇಲ್ಲಿ ಗ್ರೋ ಆಗ್ತದಲ್ಲ, ಅದು ಅಂಥದ್ದೇ ಬರ್ತದೆ. ಹಾಗೆ ಅಮ್ಮನ ಹೇರ್ ನನಗೆ ಬಂದಿದೆ. ಅವ್ರದ್ದು ಹೇರ್ ಈಗ, ಮೊದಲು ಆ ಹೇರ್ ಫ್ಯಾಷನ್ ಇರಲಿಲ್ಲಲ್ವಾ, ಆವಾಗ ಸ್ಟ್ರೈಟಿಂಗ್ ಮಾಡಿದ್ವಿ. ಇವಾಗ ನೋಡುವಾಗ ಎಲ್ಲರೂ ಕರ್ಲಿ ಮಾಡಿಸ್ತಾ ಇದ್ದಾರೆ. ಹಾಗೆ ಅವ್ರದ್ದು ಅಮ್ಮಂದು ಪ್ಯೂರ್ ಕರ್ಲಿ, ಅಂದರೆ ಒಂಥರ ಕರ್ಲಿ ಸ್ಪ್ರಿಂಗ್ ಎಂಥರ. ಇವನದು ಕೂಡ ಕರ್ಲಿ ಹೇರ್. ಹಾಂ ಹೌದು, ಅವನದು ಕೂಡ. ದಕ್ಷ ಪೂಜಾರಿ ಒಂದು ಕಮೆಂಟ್ ಮಾಡಿದ್ದಾರೆ, ಗುಡ್ ನೈಟ್ ಈಸ್ ವೆರಿ ಹಾರ್ಮ್ಫುಲ್ ಫಾರ್ ಅಸ್ತಮಾ ಪೀಪಲ್ ಅಂತ. ಗುಡ್ ನೈಟ್ ಇಲ್ಲದೆ ಮಾತ್ರ ಮಲಗಲಿಕ್ಕೆ ಆಗೋದಿಲ್ಲ ಗೈಸ್. ನಮ್ಮ ಮನೆಯಲ್ಲಿ ಅಷ್ಟು ಸೊಳ್ಳೆ ಉಂಟು, ಅದೊಂದು ಹಾಕಿದರೆ ಒಂದು ಸೊಳ್ಳೆ ಬರುವುದಿಲ್ಲ. ಮತ್ತು ಅದು ಕಾಯಿಲ್ ಎಲ್ಲ ಹಚ್ಚಿದರೆ ರಾತ್ರಿ ಎದ್ದು ಯಾರು ಮತ್ತೆ ಅದನ್ನು ಹೊತ್ತಿಸೋದು, ಅದು ಗಡಿ ಆಫ್ ಇದಾಗ್ತದೆ. ಮತ್ತು ಇನ್ನೊಂದು ಊದುಬತ್ತಿ ಅಂತ ಬರ್ತದೆ, ಗೊತ್ತಿರ್ಬೋದು, ಅದು ಒಂದು 5 ಮಿನಿಟ್ಸ್ ಕೂಡ ಉರಿಯುವುದಿಲ್ಲ. ಅದಕ್ಕೆ ನನ್ನ ಗುಡ್ ನೈಟ್ ನನಗೆ ಒಂದು ಲಾಂಗ್ ಟೈಮ್, ಅಂದರೆ ಬೆಳಗ್ಗೆವರೆಗೆ ನಿದ್ದೆ ಮಾಡ್ಬೋದು ಆರಾಮ್ಸೆ. ಅದಕ್ಕೋಸ್ಕರ ನಾನು ತರುವುದು. ನೀತಾ ಶೆಟ್ಟಿ ಒಂದು ಕಮೆಂಟ್, ಹಾಯ್ ನಾನು ನಿಮ್ಮ ಫ್ಯಾನ್, ನಿಮ್ಮ ಅಮ್ಮನಿಗೆ ದಿನಾಲು ಚಂದದ ನೈಟಿ ಹಾಕಿ ಅಂತ. ನೈಟಿ ಉಂಟು ಗೈಸ್, ಅವರು ಹಾಕೋದಿಲ್ಲ. ಅದಲ್ಲದೆ ಮೊನ್ನೆ ಸಬ್ಸ್ಕ್ರೈಬರ್ ಕೂಡ ಕಳಿಸಿದ್ದಾರೆ, ಅದನ್ನು ಫಿಟ್ ಮಾಡಿಸ್ಬೇಕಿನ್ನು. ಸುಮಾ ದಿನಕರ, ಚಿಂಚು ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ನೈಸ್ ಅಂತ ಕಮೆಂಟ್ ಮಾಡಿದ್ದಾರೆ. ಹೌದು, ಅವನು ಮನಸ್ಸು ಮಾಡಿದರೆ ಚಂದ ಮಾಡಿ ಬರೀತಾನೆ, ಅದು ಮನಸ್ಸು ಮಾಡಿದರೆ ಮಾತ್ರ. ಮತ್ತು ಎಲ್ಲ ಪೇಜು ಒಮ್ಮೊಮ್ಮೆ ವಾಟ್ರಾಶ್ ಇರ್ತದೆ. ಈ ಸರ್ತಿ ಹೇಳಿದೆ ನಾನು ಚಂದ ಮಾಡಿ ಬರೀ ಬರೀತಾನೆ ಪೂರ ಅಂಚೆನೆ. ಹಾಂ, ಹತ್ತು ಒಟ್ರಾಶಿ ಉಂಡ. ಸವಿತಾ ರವಿ, ಎಂಕ್ ಇರೆಗೆ ದಾಲ ಗಿಫ್ಟ್ ಕೊರ್ರೆ ಆಪುಜಿ ಆಂಡ ಬೇತಕ್ಲಿಗೆ ಕೊರ್ನೆ ತುಯ್ಯರೆ ಖುಷಿ ಆಪುನು ಅಂತೇಳಿ. ಥ್ಯಾಂಕ್ ಯು. ಪ್ರಜ್ಞಾಗಾನಿಗ, ಹಾಯ್ ಅಕ್ಕ ಇರ್ನ ಲಾಗು ಏಪಲ ತೂಪ ಖುಷಿ ಆಪುಳು. ಥ್ಯಾಂಕ್ ಯು ಸೋ ಮಚ್. ಪ್ರಿಯಾ ಶೆಟ್ಟಿ, ಅಕ್ಕ ಯಾನು ಇರ್ನ ವೀಡಿಯೋ ದಿನಾಲ 5 ಗಂಟೆಗೆ ಕಾತುಕೊಳ್ಳುದು ವೀಡಿಯೋ ತೂಪೆ ವೆರಿ ನೈಸ್ ಲಾಗ್. ಅಕ್ಕ ಇರ್ನ ಯಾನು ಇರೆಗೆ ಮೆಸೇಜ್ ಕಮ್ಮಿ ಮಲ್ಪುನಿ, ವೀಡಿಯೋಗೆ ಲೈಕ್ ದಿನಾಲ ಕೊರ್ಪೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಇದ್ದಾರೆ, ಕಮೆಂಟ್ ಎಲ್ಲ ಮಾಡೋದಿಲ್ಲ, ಎಲ್ಲರೂ ಲೈಕ್ ಕೊಟ್ಟು ಹೋಗ್ತಾರೆ, ಅಷ್ಟು ತುಂಬ ಜನ ನೋಡ್ತಾರೆ. ಹಾಗೆ ಮ್ಯಾಂಗ್ಳೂರ್ ಎಡಿಟ್ಸ್, ಅಕ್ಕ ಯಾನ್ ಇರ್ನ ಮಲ್ಲ ಬಿಗ್ ಫ್ಯಾನ್. ಬಿಗ್ ಫ್ಯಾನ್, ಥ್ಯಾಂಕ್ ಯು. ಗೀತಾ ರಾವ್, ಭಯಂಕರ ಒಂದು ಕಮೆಂಟ್, ನನ್ನನ್ನು ಅಲ್ಲಿ ಮುಟ್ಟಿಸಿದ್ದಾರೆ ಕೊಂಡೋಗಿ, ನಿಮ್ಮ ಹಾಗೆ ಮಕ್ಕಳು ಹುಟ್ಟಲಿ ಎಲ್ಲರಿಗೂ ಅಂತೇಳಿ. ದೊಡ್ಡ ಮಾತು ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಜ್ಞಾನೇಶ್ ಒಂದು ಕಮೆಂಟ್, ಜ್ಞಾನೇಶ್ ಆಗಿರಬೇಕು, ಗೋಡೆಗೆ ಸಿಮೆಂಟ್ ಪಾಡಿನ ಜಾಗಗೆ ಒಂತೆ ಪೇಂಟ್ ಇತ್ತನ ಹಾಕಲಿ, ಬ್ರಷ್ ಉಂಡತೆ ಇಟ್ಟು ಟಚಪ್ ಮಲ್ತನ ಯಾವ ಉಂಡು ಅಂತೇಳಿ ಅವರಿಗೆ ಒಂದು ಹೇಳುದು ನಾನು. ಈಗ ನೋಡಿ ನಮ್ಮ ಪೇಂಟ್ ಆಗಿದೆ, ಈಗ ಅಲ್ಲೆಲ್ಲ ಒಂದು ಸ್ವಲ್ಪ ಕ್ರ್ಯಾಕ್ ಮಾಡಿದ್ದಾರೆ ಮೊನ್ನೆ ಅವರು. ಅದಕ್ಕೆ ನಾನು ಈಗ ಆ ಕಲರಿನ ಪೇಂಟ್ ತರಬೇಕಾ, ಅಷ್ಟು ಸ್ವಲ್ಪ ಹಚ್ಚಲಿಕ್ಕೆ ಪೇಂಟ್ ಬೇಕಲ್ಲ ಮಾರೆ. ಈಗ ಇದಕ್ಕೀಗ ನಾನು ಮತ್ತೆ ರಿಟರ್ನ್ ಹೋಗಿ ನೀಲಿ ತರಬೇಕಾ ಎಂತ. ಅದಕ್ಕೆ ನಾವು ಇದೆಲ್ಲ ಜುಗಾಡು ಮಾಡಿದ್ದು. ಈಗ ಇದೆಲ್ಲ ಪೇಂಟ್ ಎಲ್ಲ ಹಾಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ಕೊಟ್ಟರೆ ಇಡೀ ಗೋಡೆಗೆ ರಿಟರ್ನ್ ಕೊಡ್ಬೇಕು. ಹಾಗೆ ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಓದಿದೆ ಅಂತ ನೋಡ್ತೇನೆ, ಬಾಕಿ ಉಂಟಾ ಅಂತೇಳಿ. ಕನಸಿನ ಪಯಣ ಒಂದು ಕಮೆಂಟ್ ಆಗಿದ್ದಾರೆ, ನೀವು ಹಣೆಗೆ ಸ್ಟಿಕ್ಕರ್ ಹಾಕಿ ಚೆಂದ ಕಾಣ್ತದೆ ಅಂತ. ಮನೆಯಲ್ಲಿರುವಾಗ ನಾನು ಎಂತ ಹಾಕೋದಿಲ್ಲ, ನೀವು ಅದೆಲ್ಲ ಹೋಗುವಾಗ ಎಲ್ಲಿಯಾದರೂ ಹಾಕ್ತೇನೆ, ಅದು ಕೂಡ ಅಂಥ ಫಂಕ್ಷನ್ ಇರಬೇಕು ಹಾಕಬೇಕಾದ್ರೆ. ಮತ್ತು ಮನೆಯಲ್ಲಿ ನಾನು ತಲೆ ಕೂಡ ಸರಿಗಟ್ಟು ಬಾಚೋದಿಲ್ಲ ಆಯಿತಾ. ಒಟ್ಟಾಸಿ ಮನೆಯಲ್ಲಿ ಹೇಗೆ ಇಡ್ತೇವೆ ಹಾಗೇ ಇರೋದು, ಎಲ್ಲರೂ ಮನೆಯಲ್ಲಿ ಹಾಗೇ ಇರೋದು ಒಟ್ಟಾರೆ.
ಕಾಡಾನೆ ಥರನೇ ಇರೋದು ಮನೆಯಲ್ಲಿ. ನಾನು ಕೂದಲು ಬಚ್ಚೋದಿಲ್ಲ, ಮುಖಕ್ಕೆ ಅಂತ ಹಚ್ಚೋದಿಲ್ಲ, ಎಂತ ಇರೋದು ಮನೆಯಲ್ಲಿ. ನಾವು ಎಲ್ಲ ಹುಡುಗಿಯರು ಹಾಗೇ ಇರ್ತಾರೆ, ಯಾರು ಮೇಕಪ್ ಮಾಡಿಕೊಂಡು ಎಲ್ಲ ಹಚ್ಕೊಂಡು ಇರ್ತಾರೆ ಮನೆಯಲ್ಲಿ. ಎಲ್ಲಿಯಾದರೂ ಔಟ್ಸೈಡ್ ಹೋಗು ಎಲ್ಲ ಇಟ್ಕೊಂಡು ಬಿಂದಿ, ಲೈನರ್, ಲಿಪ್ಸ್ಟಿಕ್ ತಲೆಗಟ್ಟಿ ಹೋಗುದು ಹಾಗೆ. ಅದೇ ಅಭ್ಯಾಸ, ನನಗೆ ಹಾಗೆ ಅಭ್ಯಾಸ ಆಗಿದೆ, ಹಾಗೆ ಇರ್ಬೋದು. ಹಾಗೆ ಇನ್ನು ಮಲ್ಕೊಳ್ಳೋದು ಗೈಸ್. ಎಲ್ಲ ಬೆಕ್ಕುಗಳಿಗೆ ಇಲ್ಲಿ ಇನ್ನು ಬೆಜಪ್ಪು ಪಾಲೆ ಇಲ್ಲ. ಹಾಂ ಹಾಗೆ ಅಮ್ಮ ಒಂದು ಅಲ್ಲಿ ಮಲಗಿದೆ, ಒಳ್ಳೆ ಆಯಿತು. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಚಿಂಚುಗೆ ರಜೆ ಉಂಟು, ನಾಳೆ ಒಂದು ಅಲ್ಲಿ ಕೃಷಿ ಮಾಡಬೇಕಂತ ಉಂಟು ಗೈಸ್. ಇದು ನಾಳೆ